ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಬೈಬಲ್ ಚರಿತ್ರೆಗೆ ಸ್ವಾಗತ. ಈ ದಿನ ನಾವು ಒಂದು ಬಲವಾಗಿ ದೇವರಿಂದ ಉಪಯೋಗಿಸಲ್ಪಟ್ಟಂಥ ಸೇವಕರ ಕುರಿತಾಗಿ ಸಹೋದರ DJ ದಿನಕರನ್ ಮತ್ತು ಸಹೋದರ ಭಕ್ತಿ ಸಿಂಗ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಬಲವಾಗಿ ದೇವರಿಂದ ಉಪಯೋಗಿಸಲ್ಪಟ್ಟಂಥ ಈ ಸೇವಕರ ಜೀವಿತದಲ್ಲಿ ಇವರು ಪರಸ್ಪರ ಒಬ್ರಿಗೊಬ್ಬರು ಭೇಟಿಯಾದಾಗ ಈ ಸೇವಕರಿಂದ ನಾವು ಕಲಿಬೇಕಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ ಪ್ರಾರ್ಥನೆಯ ಜೀವಿತ. ಹೇಗೆ ನಾವು ದೇವರೊಟ್ಟಿಗೆ ಕನೆಕ್ಟ್ ಆಗಿರಬೇಕು, ದೇವರೊಟ್ಟಿಗೆ ಒಂದು ಸಂಬಂಧ ಬೆಳೆಸ್ಕೋಬೇಕು, ನಮ್ಮ ಅವಶ್ಯಕತೆಗಳನ್ನು ಹೇಗೆ ದೇವರ ಶಕ್ತಿಯಿಂದ ಬಲದಿಂದ ಪೂರೈಸ್ಕೊಳ್ಬೇಕು ಅನ್ನುವಂಥದ್ದು ಅಷ್ಟೇ ಅಲ್ಲದೆ ದೇವರೊಟ್ಟಿಗೆ ಹೇಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಇವ್ರ ಮೂಲಕ ವಿಶೇಷವಾಗಿ ಕಲಿಬೇಕು. ಸೊ ಇವ್ರ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು ಕಲ್ತ್ಕೊಳ್ಳೋಣ. ಭಕ್ತಿ ಸಿಂಗ್ ಹೆಸರಿಗೆ ತಕ್ಕ ಹಾಗೆ ಭಕ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಕುಂದುಕೊರತೆ ಇಲ್ಲ. ಸಹೋದರ ಭಕ್ತಿ ಸಿಂಗ್ ಅವರ ಬಗ್ಗೆ ನಾನು ಇನ್ನೊಂದು ವಿಡಿಯೋಯಲ್ಲಿ ಕ್ಲಿಯರ್ ಆಗಿ ಅವ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಆದರೆ ಇಲ್ಲಿ ನಾವು ಒಂದು ವಿಷಯನ ಕಲ್ತ್ಕೊಳ್ಳೋಣ, ಬಹಳಷ್ಟು ಇಂಪಾರ್ಟೆಂಟ್. ಈ ಒಂದು ವಿಷಯ ನನ್ನನ್ನು ನಿಜವಾಗ್ಲೂ ಪ್ರಾರ್ಥನೆಯ ಜೀವಿತಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿತ್ತು. ಸಹೋದರ ಭಕ್ತಿ ಸಿಂಗ್ ಅವರು ಒಂದು ಸಾರಿ ಹೈದರಾಬಾದ್ಲಿದ್ದ ಚೆನ್ನೈಗೆ ಹೋಗ್ತಾ ಇದ್ರು. ಸೇವಕರು ಎಲ್ಲ ರೀತಿಯಲ್ಲಿ ಒಂದು ಒಳ್ಳೆ ಸೀಟನ್ನು ಅವರು ಬುಕ್ಕಿಂಗ್ ಮಾಡಿಕೊಂಡಿದ್ರು. AC ಕಂಪಾರ್ಟ್ಮೆಂಟಲ್ಲಿ ಒಂದು ಬುಕ್ಕಿಂಗ್ ಮಾಡಿಕೊಂಡು ಅವರು ಸರಿಯಾದ ಸಮಯಕ್ಕೆ ಟ್ರೈನನ್ನು ಹತ್ತಿದ್ರು. ಹತ್ತಿದಾಗ ಅವರು ಇನ್ನು ಟ್ರೈನ್ ಹೊರಡೋದಕ್ಕೆ ಕಾಯ್ತಾ ಇದ್ದರು. ಟ್ರೈನ್ ಇನ್ನೇನು ಹೊರಡಿತು, ಸ್ಟಾರ್ಟ್ ಆಯಿತು ಅನ್ನೋಷ್ಟರಲ್ಲೇ ಸ್ಟಾರ್ಟ್ ಆದಮೇಲೆ ಅವರು ಸೀಟಿನಿಂದ ಇಳಿದು ಅಂದರೆ ಆ ಸೀಟಿನಿಂದ ಎದ್ದು ಬ್ಯಾಗಲ್ಲಿ ಒಂದು ಒಂದು ಹಾಸಿಗೆಯನ್ನು ತೆಗೆದುಬಿಟ್ಟು ಅವರು ಕೆಳಗಡೆ ಹಾಸಿ ಮೊಣಕಾಲು ಊರಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಭಕ್ತಿ ಸಿಂಗ್ ಅವರು ಪ್ರಾರ್ಥಿಸ್ತಾ ಇರಬೇಕಾದ್ರೆ ಅವರ ಎದುರಿನಲ್ಲಿರುವಂಥ ಸೀಟಿನಲ್ಲಿ ಒಬ್ಬ ಹುಡುಗನು ಕುಂತು ಇವ್ರನ್ನ ನೋಡ್ತಾ ಇದ್ದಾನೆ. ಏನಿದು, ಟ್ರೈನ್ ಸ್ಟಾರ್ಟ್ ಆದಮೇಲೆ ಪ್ರೇಯರ್ ಇವರು ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ ಅಂದ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊತ ಕುಂತು ಲಾಸ್ಟಿಗೆ ಅವರು ಇವಾಗ ಮುಗಿಸ್ತಾರೆ ಅಂತ ನೋಡುವಾಗ ಭಕ್ತಿ ಸಿಂಗ್ ಅವರು ತಮ್ಮ ಪ್ರಾರ್ಥನೆಯಲ್ಲಿ ಅವರು ಬಹಳಷ್ಟು ಫೋಕಸ್ ಆಗಿ ಹಾಗೆ ಪ್ರೇಯರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನು ಎದುರು ಸೀಟಿನಲ್ಲಿಂತ ಈ ಒಂದು ಹುಡುಗನು ಇವ್ರನ್ನ ನೋಡ್ತಾ ಹಾಗೆ ಮಲ್ಗೋ ಟೈಮ್ ಬಂತು, ಅವರು ಹೋಗಿ ಅಂದರೆ ಸೀಟಿನ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡಾಗ ಮಧ್ಯರಾತ್ರಿ ಎಚ್ಚರ ಆಗುತ್ತೆ. ಆ ಹುಡುಗನು ಎದ್ದು ನೋಡ್ತಾನೆ, ಇನ್ನು ಭಕ್ತಿ ಸಿಂಗ್ ಅವರು ಪ್ರಾರ್ಥನೆ ಮಾಡ್ತಾನೇ ಇರ್ತಾರೆ. ಇವರು ಇನ್ನೂ ಪ್ರೇಯರ್ ಮಾಡ್ತಾ ಇದ್ರಲ್ಲ ಅಂತ ಆಶ್ಚರ್ಯಪಟ್ಟು ಹಾಗೆ ಮಲ್ಕೊತಾನೆ. ಮತ್ತೆ ಸುಮಾರು 3-4 ಗಂಟೆಗೆ ಎದ್ದು ನೋಡ್ತಾರೆ, ಹಾಗೆ ಕಣ್ಣನ್ನು ತೆಗೆದು ಅವ್ರು ಇನ್ನೂ ಪ್ರಾರ್ಥನೆಯಲ್ಲೇ ಇರ್ತಾರೆ. ಯಾರು? ಭಕ್ತಿ ಸಿಂಗ್ ಅವರು. ಇನ್ನೇನು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೇನು ಚೆನ್ನೈ ಸಿಟಿಗೆ ಟ್ರೈನ್ ಬರುತ್ತೆ, ಎಂಟ್ರಿ ಆಗುತ್ತೆ. ಚೆನ್ನೈ ಸಿಟಿಗೆ ಎಂಟ್ರಿ ಆದ ಕೂಡಲೇ ಈ ಹುಡುಗನು ಎದ್ದು ಆತನು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕುತ್ಕೊಳ್ತಾನೆ. ಆದರೆ ಇವರು ಇನ್ನೂ ಚೆನ್ನೈ ಸಿಟಿಗೆ ಎಂಟ್ರಿ ಆದರೂ ಇನ್ನೂ ಇವರು ಪ್ರಾರ್ಥಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾನೆ. ಎಷ್ಟು ಆಸಕ್ತಿ ಐತಲ್ಲ ಇವರಿಗೆ ಅಂಥೇಳಿ. ಇನ್ನೇನು ರೈಲ್ವೆ ಸ್ಟೇಷನ್ ಬಂತು, ಚೆನ್ನೈ ಸಿಟಿ ಬಂತು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದಾಗ ಭಕ್ತಿ ಸಿಂಗ್ ಅವರು ಎದ್ದು ಹಾಸಿಗೆಯನ್ನು ಪ್ಯಾಕ್ ಮಾಡ್ಕೊಳ್ತಾರೆ. ಎದುರು ಸೀಟ್ನಲ್ಲಿರುವಂಥ ಕುಳಿತಿರುವಂಥ ಬಾಲಕನು ಎದ್ದು, ಸರ್, ನನ್ನ ಹೆಸರು DJ ದಿನಕರನ್ ಅಂತ ಸರ್, ನಿಮ್ಮ ಹೆಸರು ಏನು ಸರ್ ಎಂಬುದಾಗಿ ಆತನು ಕೇಳ್ತಾನೆ. ಆವಾಗ ಭಕ್ತಿ ಸಿಂಗ್ ಅವರು ಹೇಳ್ತಾರೆ, ನನ್ನ ಹೆಸರು ಭಕ್ತಿ ಸಿಂಗು, ನನ್ನನ್ನು ಜನರು ಭಕ್ತಿ ಸಿಂಗ್ ಅಂತ ಕರೀತಾರೆ. ಈ ಹುಡುಗನು ಕೇಳ್ತಾನೆ, ಸರ್, ನೀವು ಎಷ್ಟು ತಾಸು ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ಕೇಳ್ತಾನೆ. ಭಕ್ತಿ ಸಿಂಗ್ ಅವರು ಹೇಳ್ತಾರೆ, ನಾನು 8 ತಾಸುಗಳ ಕಾಲ ಪ್ರಾರ್ಥನೆ ಮಾಡ್ತೇನೆ, 1 ತಾಸು ಪ್ರಾರ್ಥನೆ ಮಾಡ್ತಾನೆ, ಕೆಲವೊಂದು ಸಾರಿ 2 ತಾಸು ಪ್ರಾರ್ಥನೆ ಮಾಡ್ತಾನೆ, ಕೆಲವೊಂದು ಸಾರಿ 3 ತಾಸು ಪ್ರಾರ್ಥನೆ ಮಾಡ್ತಾನೆ.
ದೇವರು ನನಗೆ ಉತ್ತರ ಕೊಡೋವರೆಗೂ ನಾನು ಬಿಡದಂತೆ ಪ್ರಾರ್ಥನೆ ಮಾಡ್ತಾನೇ ಇರ್ತಾನೆ ಎಂಬುದಾಗಿ ಈ ಭಕ್ತ್ ಸಿಂಗ್ ಅವರು ಆ ಹುಡುಗನ ಹತ್ರ ಹೇಳ್ತಾನೆ. ಸೊ ಆ ಹುಡುಗ ಅವ್ರ ಹತ್ರ ಈ ವಿಷಯನ ತಿಳ್ಕೊಂಡು, ಹೌದಾ ಸರ್, ನಿಮ್ಮನ್ನು ನೋಡಿ ಭಾಳಷ್ಟು ಸಂತೋಷ ಆಯಿತು ಎಂಬುದಾಗಿ ಆತನು ಹೇಳಿ ಆತನು ಮನೆಗೆ ಹಿಂತಿರುಗ್ತಾನೆ. ಮನೆಗೆ ಹೋಗಿ ಆತನು ಮೊಣಕಾಲೂರಿ, ಯಾರು ಆ ಬಾಲಕನು ಮೊಣಕಾಲೂರಿ ಪ್ರಾರ್ಥಿಸ್ತಾನೆ, ದೇವರೇ ನನಗೆ ಇವ್ರ ಥರ ಪ್ರಾರ್ಥಿಸುವಂಥ ಭಾರ ನನಗೆ ಕೊಡಪ್ಪ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಸೊ ಆ ಬಾಲಕ ಬೇರೆ ಯಾರೂ ಅಲ್ಲ, ಅವರೇ ಸಹೋದರ DGS ದಿನಕರ್ನವರು. DGS ದಿನಕರ್ ಅವರು ಭಕ್ತಿ ಸಿಂಗನ್ನು ಈ ವಿಧವಾಗಿ ಭೇಟಿ ಆಗ್ತಾರೆ. ಒಂದು ಟ್ರೈನ್ನಲ್ಲಿ ಜರ್ನಿಯಲ್ಲಿ ಅವರು ಭೇಟಿ ಆಗ್ತಾರೆ. DGS ದಿನಕರ್ ಅವರು ಹುಡುಗರಿರುವಾಗ ಸಹೋದರ ಭಕ್ತ್ ಸಿಂಗ್ ಅವರು ಟ್ರೈನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದ ಒಂದು ವಿಧವನ್ನು ಅವರು ನೋಡಿ ಗಮನಿಸಿ ತಾವು ಕೂಡ ಈ ಥರವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರೇರೇಪಿಸಲ್ಪಟ್ಟರು. ಸಹೋದರ DGS ದಿನಕರ್ನವರು ಅವರು ಭೇಟಿಯಾದ ದಿನದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ದಿನಕ್ಕೆ 8 ತಾಸುಗಳ ಕಾಲ ಪ್ರಾರ್ಥನೆಯಲ್ಲಿ ಅವರು ಸಮಯ ಕಳೀತಾ ಇದ್ದಾರೆ. ಸೊ ಇವತ್ತು ಅವ್ರು ನೋಡ್ತೇವೆ, ಒಂದು ದೊಡ್ಡ ಸಂಸ್ಥೆ DGS ದಿನಕರ್ನ ಒಂದು ದೊಡ್ಡ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. 8 ತಾಸುಗಳ ಕಾಲ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದರೆ ಒಬ್ಬ ಮನುಷ್ಯನ ಪರಿಸ್ಥಿತಿ ಹೇಗಿರ್ತೈತೆ ಯೋಚನೆ ಮಾಡ್ರಿ. ಸೊ ಮೊಣಕಾಲೂರಿ ಪ್ರೇಯರ್ 8 ತಾಸು ಮೊಣಕಾಲಲ್ಲೇ ಇದ್ದಾರೆ ಅವರು ಪ್ರಾರ್ಥನೆಯಲ್ಲಿ ದಿನಕರ್ನವರು. ಸೊ ಕೈ ಆಡೋದಿಲ್ಲ, ರಕ್ತ ಚಲನೆ ಸರಿಯಾಗಿ ಆಗೋದಿಲ್ಲ, ಮೊಣಕಾಲು ಊರ್ತಾರೆ, ಕೈಗಳನ್ನು ಎತ್ತಿರ್ತಾರೆ. ಸೊ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಅವರಿಗೆ ಸಹಾಯಕರು ಬಂದು ಕೈನೆಲ್ಲ ಮಸಾಜ್ ಮಾಡಿ, ಕಾಲೆಲ್ಲ ಮಸಾಜ್ ಮಾಡಿ ಅವರಿಗೆ ಒಂದು ಶರೀರಕ್ಕೆ ಒಂದು ಟ್ರೀಟ್ಮೆಂಟನ್ನು ಮಾಡ್ತಿದ್ರು. ಸೊ DGS ದಿನಕರ್ನವರು ಬಲವಾಗಿ ದೇವ್ರ ಕೈಯಿಂದ ಅವರು ಉಪಯೋಗಿಸ್ಕೊಂಡ್ರು. ಯಾವಾಗ ಈ ಸಹೋದರ ಭಕ್ತ್ ಸಿಂಗ್ ಅವ್ರನ್ನ ಭೇಟಿ ಆದಮೇಲೆ ಅವರ ಪ್ರಾರ್ಥನಾ ಜೀವಿತನೇ ಮಾರಿ ಹೋಯಿತು. ಸಹೋದರ DGS ದಿನಕರ್ನವರಿಗೆ ಒಂದು ಕಾರಣ ಬೇಕಾಗಿತ್ತು. ಯಾವ ಥರ ಗಾಡಿಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಯಾವ ಥರ ಕೀ ಹಾಕಿ ಕಿಕ್ ಹೊಡಿತೀವೋ ಅದೇ ಥರ ಇವರಿಗೊಂದು ಸಣ್ಣದಾದಂಥ, ಇವರು ಅನುಭವಿಸ್ತಾ ಇದ್ದಂಥ ನೋವು ದುಃಖಗಳ ಮಧ್ಯದಲ್ಲಿ ಅವರಿಗೊಂದು ಸಣ್ಣ ಸ್ಪಾರ್ಕ್ ಬೇಕಾಗಿತ್ತು. ಯಾವ ಥರ ನಾವು ಸ್ವಿಚ್ ಹಾಕಿದ ಕೂಡಲೇ ನಾವು ಹೇಗೆ ಲೈಟ್ ಹತ್ಕೊಳ್ಳುತ್ತೆ, ಅದೇ ಥರ DGS ದಿನಕರ್ನವರ ಜೀವಿತದಲ್ಲಿ ಸೇವೆ ಅಥವಾ ಪ್ರಾರ್ಥನೆಯ ಒಂದು ಉಜ್ಜೀವನ ಪ್ರಾರಂಭವಾಗಲಿಕ್ಕೆ ಭಕ್ತ್ ಸಿಂಗ್ ಅವರ ಜೀವಿತದಿಂದ ಒಂದು ಸ್ಪಾರ್ಕ್ ಸಿಗೋ ಹಾಗೆ ಅವರ ಒಂದು ಪ್ರೇರೇಪಣೆಯನ್ನು ಹೊಂದಿಕೊಂಡ್ರು. ಇವತ್ತು ನಾವು ಕೂಡ ಇಂಥ ಒಂದು ದೈವ ಸೇವಕರುಗಳ ಜೀವಿತದ ಕುರಿತಾಗಿ ನೋಡುವಾಗ ನಮಗೂ ಕೂಡ ಯಾವ ವಿಧವಾಗಿ ಇವರು ಸೇವೆಯನ್ನು ಮಾಡ್ತಿದ್ರು, ದೇವರೊಟ್ಟಿಗೆ ಒಂದು ಸಂಬಂಧನ ಇಟ್ಕೊಂಡಿರೋದಾಗಿ ನಾವು ಕಲ್ತ್ಕೊಳ್ಬೇಕು. ನಾವು ಬರೀ 5 ನಿಮಿಷ 10 ನಿಮಿಷ ಪ್ರಾರ್ಥನೆಗೆ, 1 ಗಂಟೆ ಪ್ರಾರ್ಥನೆಗೆ ನಾವು ಟಯರ್ಡ್ ಆಗಿಬಿಡ್ತೀವಿ, ನಾವು ದಣದ್ಕೊಂಡ್ಬಿಡ್ತೀವಿ. ಆದರೆ ಇವರ ಜೀವಿತ ಬರೀ ಪ್ರಾರ್ಥನೆ ಓದೋದು, ಬೈಬಲ್ ಓದೋದು, ಪ್ರಾರ್ಥನೆ ಮಾಡುವುದು, ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದೇ ಹೆಚ್ಚಾಗಿತ್ತು. ಇವರು ಜನರೊಟ್ಟಿಗೆ ಸಂಬಂಧ ಕಡಿಮೆ, ಆದರೆ ದೇವರೊಟ್ಟಿಗೆ ಸಂಬಂಧ ಜಾಸ್ತಿ ಬೆಳೆಸ್ತಾ ಇದ್ರು. ದಿನಪೂರ್ತಿ, ರಾತ್ರಿ ಪೂರ್ತಿ 8 ಗಂಟೆ 10 ಗಂಟೆ 12 ಗಂಟೆಗಳ ಕಾಲ ಬೈಬಲ್ ಓದ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವು ಸೇವಕರಾಗಿರುವಾಗಲೂ ಅಥವಾ ನಾವು ಒಳ್ಳೆ ಉತ್ತಮವಾದ ಕ್ರೈಸ್ತರಾಗಿರುವಾಗಲೂ ದೇವರ ಜೊತೆಗೆ ನಮ್ಮ ಸಂಬಂಧ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಪವರ್ಫುಲ್ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ದೇವರು ಲೂಕನ ಬರೆದ ಸುವಾರ್ತೆ 18ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಬೇಸರಗೊಳ್ಳದೆ ಯಾವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕೆಂಬುದಾಗಿ ಕರ್ತನು ಒಂದು ಸಾಮ್ಯವನ್ನು ಹೇಳುವುದರ ಮೂಲಕ ನಾವು ಪ್ರಾರ್ಥನೆಯಲ್ಲಿ ಆಸಕ್ತಿಯಿಂದ ಇರಬೇಕಂತೇಳಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಹೇಗೆ ಒಬ್ಬ ನ್ಯಾಯಾಧಿಪತಿಯು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷಿಸುವವನಲ್ಲ. ಅಂಥ ಒಬ್ಬ ನ್ಯಾಯಾಧಿಪತಿ ಹತ್ರ ಒಬ್ಬ ವಿಧವೆ ಹೋಗಿ
ಆಕೆಯು ಕಾಡಿ 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 ತನ್ನ ನ್ಯಾಯವನ್ನು ಹೇಗೆ ಪಡ್ಕೊಳ್ತಾಳೆ ಅನ್ನುವಂಥ ಒಂದು ಸಾಮ್ಯವು ಈ ಲೂಕನ ಸುವಾರ್ತೆ 18 ವಚನದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಬಲಪಡಿಸ್ತದಾನೆ, ಎಂಕರೇಜ್ ಮಾಡ್ತಾ ಇದ್ದಾನೆ. ಹೆದರಬೇಡ್ರಿ, ನೀವು ಬೇಸರಗೊಳ್ಳಬೇಡ್ರಿ. ದೇವರು ನೀವು ಸತತವಾಗಿ ಪ್ರಾರ್ಥನೆಯಲ್ಲಿ ಇರುವುದಾದರೆ ನಿಮ್ಮ ಪ್ರಾರ್ಥನೆಗೆ ದೇವರು ಖಂಡಿತ ಉತ್ತರ ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ಈ ಸಾಮ್ಯದ ಮೂಲಕ ದೇವರು ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ನಮ್ಮಲ್ಲಿ ಈ ಪ್ರಾರ್ಥನೆ ಜೀವಿತ ಇರಲೇಬೇಕು. ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಮುಂಜಾನೆಯಲ್ಲಿ 4ನೇ ಜಾವಕ್ಕೆ ಎದ್ದು ಆತನು ಪ್ರಾರ್ಥನೆಗೆ ಹೋಗ್ತಿದ್ರು ಎಂಬುದಾಗಿ, ದಾವೀದನು ದಿನಕ್ಕೆ 7 ಆವರ್ತಿ ದೇವರಿಗೆ ಸ್ತೋತ್ರ ಮಾಡ್ತಿದ್ದಾನೆ ಎಂಬುದಾಗಿ, ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುತ್ತಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ ನಾವು. ಅವರೆಲ್ಲರೂ ಕೂಡ ಪ್ರಾರ್ಥಿಸಿ ಸಿಂಹದ ಬಾಯನ್ನು ಕಟ್ಟಿದರೆ ಎಂಬುದಾಗಿ. ಸೊ ನಾವು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಕೂಡ ಬಹಳಷ್ಟು ನಮಗೆ ಮುಖ್ಯವಾದದ್ದು. ಪ್ರೀತಿಯ ದೇವನ ಮಕ್ಕಳೇ, ನಮ್ಮಲ್ಲಿ ಕೂಡ ಇಂಥ ಒಂದು ಪ್ರಾರ್ಥನೆ ಜೀವಿತ ಇರಬೇಕು. ಎಷ್ಟೋ ಜನ ಸಹೋದರರು, ಸೇವಕರುಗಳು ಒಬ್ರಿಗೊಬ್ಬರು ಅವರು ಪ್ರಾರ್ಥನೆ ಜೀವಿತವನ್ನು ನೋಡಿಕೊಂಡು ಕಲ್ತ್ಕೊಂಡು ಬಲಗೊಂಡು ದೇವರ ರಾಜ್ಯಕ್ಕಾಗಿ ಮಹಿಮೆಯಾಗಿ ಅವರು ಉಪಯೋಗಿಸಲ್ಪಟ್ಟರು. ಈ ದಿನ ನಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ನಾವು ಕೂಡ ದೇವರ ಹತ್ರ ವಾಕ್ಯವನ್ನು ಓದುತ್ತಾ ನಾವು ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿದ್ದೀವ, ಅಥವಾ ಮನುಷ್ಯರೊತ್ತಿಗೆ ಹೆಚ್ಚಾಗಿ ನಾವು ಸಂಬಂಧ ಬೆಳೆಸ್ತಾ ಇದ್ದೀವ, ದೇವ್ರ ಜೊತೆಗೆ ಬೆಳೆಸ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಸೊ ಇದು ನಾವು ಭಕ್ತ ಸಿಂಗ್ ಮತ್ತು DJ ದಿನಕರ್ನವರು ಭೇಟಿಯಾದಾಗ ಇವರಿಬ್ಬರ ಜೀವಿತದಲ್ಲಿ ಈ ವಿಷಯವನ್ನು ನಾವು ಕಲಿಬೇಕಂತೇಳಿ ನಾನು ಇಷ್ಟಪಡ್ತೇನೆ. ಸೊ ಇಲ್ಲಿವರೆಗೂ ತಾಳ್ಮೆಯಿಂದ ಈ ಒಂದು ಸಂದೇಶವನ್ನು ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಆಮೆನ್.